ಎಲ್ರಿಗೂ ನಮಸ್ಕಾರ. ಮಮತಾ ಚಾನಲ್ಗೆ ಸ್ವಾಗತ. ನಾನು ಇವತ್ತು ರಸಮ್ ಮಾಡ್ತಾಯಿದ್ದೀನಿ. ಅನ್ನಕ್ಕೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದೇನು ಬೇಳೆ ಏನು ಹಾಕೋದು ಬೇಡ, 2 ಟೊಮೊಟೊ ಇದ್ರೇ ಸಾಕು, ಒಂದು ಚಮಚ ರಸಮ್ ಪೌಡಿ ಇದ್ರೇ ಸಾಕು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ನಾವು ರಸಮ್ ಮಾಡ್ಕೋಬೋದು, ಬೇಗನೆ ಆಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ರಸಮ್ಮು. ಹಾಗಾದರೆ ಈ ರಸಮ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ರಸಮ್ ಮಾಡೋದಕ್ಕೆ ನಾನಿಲ್ಲಿ 4 ಟೊಮೊಟೊ ತೊಗೊಂಡಿದ್ದೀನಿ. ಇದು ನಾಟಿ ಟೊಮೊಟೊನೇ ಆಗಬೇಕು, ಹುಳಿ ಟೊಮೊಟೊ ತೊಗೋಬಾರ್ದು. ಹುಳಿ ಟೊಮೊಟೊ ತೊಗೊಂಡ್ರೆ ರಸಮ್ ಚೆನ್ನಾಗಿ ಆಗೋದಿಲ್ಲ, ಅದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ. ಬಟ್ ಇದರಲ್ಲಿ ನೀರಿನಂಶ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಯಾವಾಗಲೂ ರಸಮ್ ಮಾಡೋದಕ್ಕೆ ನಾನು ಈ ಥರನೇ ಟೊಮೊಟೊ ತೊಗೊಳೋದು. ಮೊದಲಿಗೆ ನಾನು ಇಲ್ಲಿ ಟೊಮೊಟೊನ ತೊಳೆದು ಇಟ್ಕೊಂಡಿದ್ದೀನಿ. ರಸಮ್ ಮಾಡೋದಕ್ಕೆ ಮೊದಲಿಗೆ ನಾವಿಲ್ಲಿ ಟೊಮೊಟೊ ಬೇಯಿಸ್ಕೋಬೇಕು. ಅದಕ್ಕೆ ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಈಗೇನು ಟೊಮೊಟೊ ತೊಗೊಂಡಿದ್ನಲ್ವ ಅವನ್ನ ಹಾಕ್ತಾಯಿದ್ದೀನಿ. ನಾನು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಳ್ರಿ. ನಾನಿಲ್ಲಿ 3 ಟೊಮೊಟೊ ಹಾಕ್ಕೊತಾ ಇದ್ದೀನಿ, ಸಾಕು ನನಗಿಲ್ಲಿ. 2 ಮೆಂಬರ್ಸ್ಗೆ ಆಗುತ್ತೆ ಇದು 3 ಟೊಮೊಟೊ ತೊಗೊಂಡ್ರೆ. ಇದು ಕಂಪ್ಲೀಟಾಗಿ ಮೆತ್ತಗೆ ಬೇಯಿಸ್ಕೋಬೇಕು. ಕುಕ್ಕರಲ್ಲಾದರೂ ಬೇಯಿಸ್ಕೋಬೋದು, ಈ ಥರ ಇಲ್ಲಾಂದರೆ ಈ ಥರನಾದರೂ ನೀರಿಟ್ಬಿಟ್ಟು ಬೇಯಿಸ್ಕೋಬೋದು. ಈ ಥರನೂ ಬೇಯಿಸ್ಕೊಂಡ್ರೂ ಕೂಡ ಬೇಗನೆ ಬೇಯುತ್ತೆ. ಇದು 5 ನಿಮಿಷಗಳ ಕಾಲ ಬೇಯೋದಕ್ಕೆ ಟೊಮೊಟೊ ಬಿಡಬೇಕು. ನೀಟಾಗಿ ಇದು ಬೆಂದಿದೆ. ಇದು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕು. ನಾವು 5 ನಿಮಿಷದಲ್ಲೇ ಬೇಗ ತಣ್ಣಗಾಗ್ಬಿಡುತ್ತೆ ಟೊಮೊಟೊ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ರಸಮ್ ಪೌಡರ್ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ MTR ಅವ್ರದ್ದು ರಸಮ್ ಪೌಡರ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ನಾನು ಈ ಕ್ವಾಂಟಿಟಿಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಹುಣಸೆ ರಸನ ಹಾಕ್ಕೊತಾ ಇದ್ದೀನಿ. ಹುಣಸೆ ರಸ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರದ ಪುಡಿ ಎಷ್ಟು ಬೇಕೋ ಖಾರ ನೋಡಿ ಹಾಕ್ಕೊಳ್ಳಿ. ಇದಕ್ಕೆ ನಾನೀಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಆ್ಯಡ್ ಮಾಡಿಬಿಟ್ರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1/2 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ನೀರಲ್ಲಿ ಈ ಥರ ಕಲಸಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಸಾಸಿವೆನೂ ಹಾಕಿದ್ದೀನಿ ನಾನು ಆಲ್ರೆಡಿ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. 1 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕಿದ್ರೆ ಇದಕ್ಕೆ ರಸಮ್ಗೆ ಟೇಸ್ಟ್ ಬರೋದು. ಇವಾಗ ನಾನು ಈಗ ಇದೆಲ್ಲ ಕಲಸಿಟ್ಕೊಂಡಿದ್ನಲ್ಲ ಮಸಾಲೆ, ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 2-3 ನಿಮಿಷಗಳ ಕಾಲ ಇದನ್ನಷ್ಟೇ ಕುದಿಸ್ಕೋಬೇಕು. ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈಗೇನು ನಾನು ಟೊಮೊಟೊ ಬಾಯ್ಲ್ ಮಾಡ್ಕೊಂಡಿದ್ದೀನಲ್ವ, ಅವು 3 ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕಿದ್ನ ಟೊಮೊಟೊನ. ಈಗ ನೋಡಿಲ್ಲಿ ನಾನು ಟೊಮೊಟೊನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಪೂರ್ತಿನ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ಇಲ್ಲಿ ಕುದೀತಾ ಇದ್ದಲ್ವ, ಈ ಟೈಮಲ್ಲೇ ನಾವು ಹಾಕ್ಕೋಬೇಕು. ಮೊದಲಿಗೆ ಹಾಕೋಣಕ್ಕೆ ಹೋಗ್ಬಾರ್ದು. ಹಾಕ್ಕೊಂಬಿಟ್ಟು 2-3 ನಿಮಿಷಗಳ ಕಾಲ ಕುದಿಸ್ಕೋಬೇಕು ಚೆನ್ನಾಗಿ. ಈಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದಿಬೇಕು 2-3 ನಿಮಿಷಗಳ ಕಾಲ. ತುಂಬ ಟೇಸ್ಟಾಗಿರುತ್ತೆ ರೈಸ್ ಜೊತೆ ಇದು ಊಟ ಮಾಡೋದಕ್ಕೆ. ಬೇಗನೆ ಆಗೋಗ್ಬಿಡುತ್ತೆ. ಟೊಮೊಟೊ ಒಂದು ಬೇಯಿಸ್ಕೊಳ್ಳೋದಂದ್ರೆ ಲೇಟ್ ಅನಿಸುತ್ತೆ. ನೀವು ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು. ಈಗ ಕಂಪ್ಲೀಟಾಗಿದು ಕುದ್ದಿದೆ. ಈ ಟೈಮಲ್ಲೇ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಲಾಸ್ಟ್ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ರಸಮ್ಮು. ಬೇಗನೆ ಆಗುತ್ತೆ ಮತ್ತು ಅನ್ನದ ರುಚಿ ತುಂಬ ಚೆನ್ನಾಗಿರುತ್ತೆ ಇದು ರಸಮ್ಮು. ಈಗ ನಾವು ಇದನ್ನ ಸರ್ವ್ ಮಾಡ್ಕೋಬೋದು. ರಸಮ್ ರೆಡಿಯಾಗಿದೆ ನೋಡಿಲಿ. ಈಗ ನಾವು ರೈಸ್ ಜೊತೆ ಊಟ ಮಾಡೋಕ್ಕೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ರಸಮ್ಮು. ಬೇಗನೆ ಆಗುತ್ತೆ. ಮತ್ತು ಈಗ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಏನಂತ ಹೇಳ್ಬಿಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್.